ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಭೂಮಿಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಆದರೆ ಅದರಲ್ಲಿ ಕೆಲವು ಕಟ್ಟಡಗಳು ಮಾತ್ರ ಇಂದಿಗೂ ಜನರನ್ನು ಆಶ್ಚರ್ಯಗೊಳಿಸುತ್ತಿವೆ. ಇಮ್ಯಾಜಿನ್ ಮಾಡಿ, ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಮಾಡರ್ನ್ ಮಷೀನ್ಸ್ ಇರಲಿಲ್ಲ. ಆದರೂ ಇಂತಹ ಮ್ಯಾಸಿವ್ ಸ್ಟ್ರಕ್ಚರ್ಸ್ ಹೇಗೆ ಕಟ್ಟಿದರು? ಇಂದು ನಾವು ನೋಡೋಣ. ದ ನ್ಯೂ 7 ವಂಡರ್ಸ್ ಆಫ್ ದ ವರ್ಲ್ಡ್. ಈ ವಿಡಿಯೋದಲ್ಲಿ ಪ್ರತಿಯೊಂದು ವಂಡರ್ ಬಗ್ಗೆ, ಅದರ ಹಿಸ್ಟ್ರಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಮತ್ತು ಟ್ರಾವೆಲ್ ಇನ್ಫಾರ್ಮೇಶನ್ ಎಲ್ಲವನ್ನೂ ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲ ಅದ್ಭುತ, ಗ್ರೇಟ್ ವಾಲ್ ಆಫ್ ಚೀನಾ. ಇದು ಚೀನಾದ ಉತ್ತರ ಭಾಗದಲ್ಲಿ ಸಾವಿರಾರು ಕಿಲೋಮೀಟರ್ ಉದ್ದದ ಗೋಡೆಯಾಗಿದೆ. ಇದನ್ನು ಶತ್ರುಗಳ ದಾಳಿಯಿಂದ ರಕ್ಷಣೆ ಪಡೆಯಲು ವಿವಿಧ ರಾಜವಂಶಗಳು ಹಲವು ಶತಮಾನಗಳಲ್ಲಿ ನಿರ್ಮಿಸಿದರು. ಒಟ್ಟು ಉದ್ದ ಸುಮಾರು 21,000 ಕಿಲೋಮೀಟರ್ ಆಗಿದೆ. ಇದರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಂದರೆ ಇದು ಒಂದೇ ಸಮಯದಲ್ಲಿ ಕಟ್ಟಲಾಗಲಿಲ್ಲ. ಲಕ್ಷಾಂತರ ಜನರು ಇದರ ನಿರ್ಮಾಣದಲ್ಲಿ ಕೆಲಸ ಮಾಡಿದರು. ಕೆಲವರು ಇದನ್ನು ಸ್ಪೇಸ್ನಿಂದ ಕಾಣಬಹುದು ಎಂದು ಹೇಳುತ್ತಾರೆ, ಆದರೆ ಸಾಮಾನ್ಯ ಕಣ್ಣಿನಿಂದ ಅದು ಸಾಧ್ಯವಿಲ್ಲ. ಇಂದು ಇದು ವಿಶ್ವದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಎರಡನೇ ಅದ್ಭುತ, ಪೆಟ್ರಾ, ಜಾರ್ಡನ್ ಎಂಬ ದೇಶದಲ್ಲಿದೆ. ಇದು ಜಾರ್ಡನ್ ದೇಶದಲ್ಲಿರುವ ಪುರಾತನ ನಗರ. ಸುಮಾರು 2000 ವರ್ಷಗಳ ಹಿಂದೆ ಬೆಟ್ಟಗಳನ್ನು ಕೆತ್ತಿ ಈ ನಗರವನ್ನು ನಿರ್ಮಿಸಲಾಯಿತು. ಪೆಟ್ರಾ ಅನ್ನು ರೋಸ್ ಸಿಟಿ ಎಂದು ಕರೆಯುತ್ತಾರೆ. ಅಮೇಜಿಂಗ್ ಫ್ಯಾಕ್ಟ್ ಎಂದರೆ ಸಂಪೂರ್ಣ ಕಟ್ಟಡಗಳು ಕಲ್ಲಿನ ಬೆಟ್ಟದಲ್ಲೇ ಕೆತ್ತಲಾಗಿದೆ. ಅನೇಕ ಸಿನಿಮಾಗಳಲ್ಲಿ ಈ ಸ್ಥಳ ಕಾಣಿಸಿಕೊಂಡಿದೆ. ಇಲ್ಲಿ ಅಭಿವೃದ್ಧಿಯಾದ ನೀರಿನ ನಿರ್ವಹಣಾ ವ್ಯವಸ್ಥೆ ಇತ್ತು. ಮೂರನೇ ಅದ್ಭುತ, ಕ್ರಿಸ್ತ ವಿಮೋಚಕನ ಪ್ರತಿಮೆ ಅಥವಾ ಕ್ರಿಸ್ತ ರಕ್ಷಕನ ಪ್ರತಿಮೆ ಬ್ರೆಜಿಲ್ ದೇಶದಲ್ಲಿದೆ. ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ನಗರದಲ್ಲಿರುವ ಈ ಪ್ರತಿಮೆ ವಿಶ್ವದ ಪ್ರಸಿದ್ಧ ಪ್ರತಿಮೆಗಳಲ್ಲಿ ಒಂದು. ಸುಮಾರು 30 ಮೀಟರ್ ಎತ್ತರದಲ್ಲಿದೆ. ಇದನ್ನು ಬೆಟ್ಟದ ಮೇಲ್ಭಾಗದಲ್ಲಿ ನಿರ್ಮಿಸಲಾಗಿದೆ. ಫ್ಯಾಕ್ಟ್ ಎಂದರೆ ಲಕ್ಷಾಂತರ ಪ್ರವಾಸಿಗರು ಪ್ರತಿ ವರ್ಷ ಭೇಟಿ ನೀಡುತ್ತಾರೆ. ಮಿಂಚು ಬೀಳುವ ಕಾರಣದಿಂದ ಕೆಲವೊಮ್ಮೆ ದುರಸ್ತಿ ಮಾಡಲಾಗುತ್ತದೆ. ಇದು ಶಾಂತಿ ಮತ್ತು ಪ್ರೀತಿಯ ಸಂಕೇತವಾಗಿದೆ. ನಾಲ್ಕನೇ ಅದ್ಭುತ, ಮಾಚು ಪಿಚ್ಚು, ಪೇರು ಎಂಬ ದೇಶದಲ್ಲಿದೆ. ಇದು ಪೇರು ದೇಶದ ಎತ್ತರದ ಪರ್ವತಗಳ ಮಧ್ಯದಲ್ಲಿರುವ ಪುರಾತನ ಇಂಕಾ ನಗರ. 1911ರಲ್ಲಿ ಮತ್ತೆ ಜಗತ್ತಿನ ಗಮನಕ್ಕೆ ಬಂದಿತು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಂದರೆ ಸಮುದ್ರ ಮಟ್ಟದಿಂದ ಸುಮಾರು 2400 ಮೀಟರ್ ಎತ್ತರದಲ್ಲಿದೆ. ಕಲ್ಲುಗಳನ್ನು ಸಿಮೆಂಟ್ ಇಲ್ಲದೆ ಜೋಡಿಸಲಾಗಿದೆ. ಇದರ ನಿರ್ಮಾಣ ತಂತ್ರಜ್ಞಾನ ಇಂದಿಗೂ ಜನರನ್ನು ಆಶ್ಚರ್ಯ ಹುಟ್ಟಿಸುತ್ತದೆ. ಐದನೇ ಅದ್ಭುತ, ಚಿಚೆನ್ ಇಟ್ಜಾ, ಮೆಕ್ಸಿಕೋ ಎಂಬ ಸಿಟಿಯಲ್ಲಿದೆ. ಮೆಕ್ಸಿಕೋ ದೇಶದಲ್ಲಿರುವ ಮಾಯಾ ನಾಗರಿಕತೆಯ ಪ್ರಸಿದ್ಧ ನಗರ. ಇದರ ಮುಖ್ಯ ಪಿರಮಿಡ್ ಅನ್ನು ಎಲ್ ಕಾಸ್ಟಿಯೋ ಎಂದು ಕರೆಯುತ್ತಾರೆ. ಅಮೇಜಿಂಗ್ ಫ್ಯಾಕ್ಟ್ ಎಂದರೆ ವರ್ಷದಲ್ಲಿ ಕೆಲವು ದಿನಗಳಲ್ಲಿ ಸೂರ್ಯನ ಬೆಳಕು ಹಾವಿನ ಆಕಾರದ ನೆರಳನ್ನು ಉಂಟು ಮಾಡುತ್ತದೆ. ಮಾಯಾ ಜನರಿಗೆ ಆಸ್ಟ್ರೋನಮಿ ಬಗ್ಗೆ ಉತ್ತಮ ಜ್ಞಾನ ಇತ್ತು. ಇದು UNESCO ಎಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್, ಕಲ್ಚರಲ್ ಆರ್ಗನೈಸೇಷನ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಆರನೇ ಅದ್ಭುತ, ಕೊಲೋಸಿಯಂ, ಇಟಲಿ ಎಂಬ ದೇಶದಲ್ಲಿದೆ. ಇಟಲಿ ದೇಶದ ರೋಮ್ ನಗರದಲ್ಲಿರುವ ಈ ಭವ್ಯ ಕ್ರೀಡಾಂಗಣ ಸುಮಾರು 2000 ವರ್ಷಗಳಷ್ಟು ಹಳೆಯದು. ಒಮ್ಮೆ ಸುಮಾರು 50,000ಕ್ಕೂ ಹೆಚ್ಚು ಜನರು ಇಲ್ಲಿ ಕುಳಿತುಕೊಳ್ಳಬಹುದಾಗಿತ್ತು. ಫ್ಯಾಕ್ಟ್ ಎಂದರೆ ಇಲ್ಲಿ ವಿವಿಧ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆದವು. ಇದು ರೋಮನ್ ಇಂಜಿನಿಯರಿಂಗ್ನ ಅದ್ಭುತ ಉದಾಹರಣೆಯಾಗಿದೆ. ಇಂದಿಗೂ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಕೊನೆಯ ಹಾಗೂ 7ನೇ ಅದ್ಭುತ, ತಾಜ್ ಮಹಲ್, ಭಾರತ ದೇಶದಲ್ಲಿದೆ. ಇದನ್ನು ಮೊಘಲ್ ಚಕ್ರವರ್ತಿ ಶಹಜಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ ಅವರ ನೆನಪಿಗಾಗಿ ನಿರ್ಮಿಸಿದರು. ಬಿಳಿ ಮಾರ್ಬಲ್ನಿಂದ ನಿರ್ಮಿಸಲಾದ ಈ ಕಟ್ಟಡ ವಿಶ್ವದ ಅತ್ಯಂತ ಸುಂದರ ಸ್ಮಾರಕಗಳಲ್ಲಿ ಒಂದಾಗಿದೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಂದರೆ ಇದರ ಬಣ್ಣ ಬೆಳಗಿನ ಜಾವ, ಮಧ್ಯಾಹ್ನ ಮತ್ತು ಚಂದ್ರನ ಬೆಳಕಿನಲ್ಲಿ ಬದಲಾಗುವಂತೆ ಕಾಣಬಹುದು.
ನಿರ್ಮಾಣಕ್ಕೆ ಸುಮಾರು 20 ವರ್ಷಗಳು ಬೇಕಾಯಿತು. UNESCO ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಹಾಗಾದರೆ ಫ್ರೆಂಡ್ಸ್, ಇವುಗಳೇ ಪ್ರಪಂಚದ 7 ಅದ್ಭುತಗಳು. ಪ್ರತಿಯೊಂದು ವಂಡರ್ ತನ್ನದೇ ಆದ ಇತಿಹಾಸ, ಕಲೆ ಮತ್ತು ಇಂಜಿನಿಯರಿಂಗ್ನ ಅದ್ಭುತ ಉದಾಹರಣೆಯಾಗಿದೆ. ಇವು ಕೇವಲ ಕಟ್ಟಡಗಳಲ್ಲ, ಮಾನವನ ಕಲ್ಪನೆ, ಪರಿಶ್ರಮ ಮತ್ತು ಸೃಜನಶೀಲತೆಯ ಸಂಕೇತಗಳಾಗಿವೆ. ಈ 7 ವಂಡರ್ಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಥರ ಅಮೇಝಿಂಗ್ ಫ್ಯಾಕ್ಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.